ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ. ಡಿವೈನ್ ಕನ್ನಡದ ಸಮಸ್ತ ವೀಕ್ಷಕರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ದೀಪ ಅಂದ್ರೆ ಕೇವಲ ಬೆಳಕಲ್ಲ, ದೀಪ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ನಮ್ಮ ಸನಾತನ ಧರ್ಮದಲ್ಲಿ ದೀಪಕ್ಕೆ ಅತ್ಯಂತ ಉನ್ನತ ಸ್ಥಾನವಿದೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಶಕ್ತಿಯೇ ದೀಪ. ಇವತ್ತು ನಾವು ಒಂದು ವಿಶೇಷವಾದ ರಹಸ್ಯಮಯವಾದ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಇದು 2026ರ ನಿಮ್ಮ ಭವಿಷ್ಯವನ್ನು ತಿಳಿಸುವಂತಹ ಅದ್ಭುತ ವಿಡಿಯೋ. ಇಲ್ಲಿ ಯಾವುದೇ ಜಾತಕ ಬೇಕಿಲ್ಲ, ರಾಶಿ ನಕ್ಷತ್ರ ಬೇಕಿಲ್ಲ. ನಿಮ್ಮ ಅಂತಃಪ್ರಜ್ಞೆ ಅಥವಾ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತದೆಯೋ ಅದೇ ಸತ್ಯ. ಭಗವಂತನು ನಮಗೆ ಭವಿಷ್ಯದ ಸೂಚನೆಯನ್ನು ಹಲವು ರೂಪಗಳಲ್ಲಿ ನೀಡುತ್ತಾನೆ. ಇವತ್ತು ದೀಪಗಳ ಮೂಲಕ ಆ ದೇವರು ನಿಮಗೆ 2026ರ ಬಗ್ಗೆ ಯಾವ ಸಂದೇಶ ನೀಡಲಿದ್ದಾನೆ ಎಂದು ತಿಳಿಯೋಣ. ನಿಮ್ಮ ಮುಂದೆ ಈಗ 4 ದೀಪಗಳು ಕಾಣಿಸುತ್ತಿವೆ. ಮೊದಲನೆಯದು ಮಣ್ಣಿನ ಹಣತೆ, ಎರಡನೆಯದು ಬೆಳ್ಳಿ ದೀಪ, ಮೂರನೆಯದು ಹಿತ್ತಾಳೆ ದೀಪ, ನಾಲ್ಕನೆಯದು ಕುಬೇರ ದೀಪ ಅಥವಾ ಅಲಂಕಾರಿಕ ದೀಪ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಮ್ಮ ಇಷ್ಟದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಹೇ ಭಗವಂತ, 2026ರಲ್ಲಿ ನನ್ನ ಜೀವನ ಹೇಗಿರಲಿದೆ ಎಂದು ನನಗೆ ಸರಿಯಾದ ಮಾರ್ಗದರ್ಶನ ನೀಡು ಎಂದು ಕೇಳಿಕೊಳ್ಳಿ. ನಂತರ ಕಣ್ಣು ತೆರೆದು ಈ 4 ದೀಪಗಳನ್ನು ನೋಡಿ. ಇದರಲ್ಲಿ ಯಾವ ದೀಪ ನಿಮ್ಮನ್ನು ಆಕರ್ಷಿಸುತ್ತಿದೆಯೋ, ಯಾವ ದೀಪ ನೋಡಿದ ತಕ್ಷಣ ಇದೇ ನನ್ನ ದೀಪ ಎಂದು ಅನಿಸುತ್ತದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಮೊದಲು ಯಾವುದು ತೋಚುತ್ತದೆಯೋ ಅದೇ ದೈವಿಕ ಸಂದೇಶ. ಎಲ್ಲರೂ ಆಯ್ಕೆ ಮಾಡಿಕೊಂಡಿದ್ದೀರಾ? ಬನ್ನಿ, ಹಾಗಾದ್ರೆ 2026ರಲ್ಲಿ ನಿಮ್ಮ ಹಣೆಬರಹ ಹೇಗಿರಲಿದೆ, ಯಾವೆಲ್ಲ ಅದೃಷ್ಟಗಳು ನಿಮಗಾಗಿ ಕಾಯುತ್ತಿವೆ ಎಂದು ವಿವರವಾಗಿ ನೋಡೋಣ. ಆಯ್ಕೆ 1: ಮಣ್ಣಿನ ಹಣತೆ, ಅರ್ಥನ್ ಲ್ಯಾಂಪ್. ಯಾರು ಈ ಮೊದಲನೆಯ ದೀಪವನ್ನು, ಅಂದರೆ ಸರಳವಾದ ಮಣ್ಣಿನ ಹಣತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅವರ ವ್ಯಕ್ತಿತ್ವ ತುಂಬಾ ವಿಶೇಷವಾಗಿರುತ್ತದೆ. ನೀವು ತುಂಬಾ ಸರಳಿವಿಗಳು, ನಿಮಗೆ ಆಡಂಬರ ಇಷ್ಟವಿಲ್ಲ, ನೀವು ಭೂಮಿಗೆ ಹತ್ತಿರವಾಗಿರುವವರು, ಅಂದರೆ ಡೌನ್ ಟು ಅರ್ತ್ ವ್ಯಕ್ತಿಗಳು. ನಿಮ್ಮ ಭವಿಷ್ಯ 2026ರಲ್ಲಿ ಹೇಗಿರಲಿದೆ ಗೊತ್ತಾ? ಸ್ನೇಹಿತರೆ, ಮಣ್ಣು ಶನಿ ಮಹಾತ್ಮ ಮತ್ತು ಭೂಮಿ ತಾಯಿಯ ಸಂಕೇತ. 2026 ನಿಮಗೆ ಕರ್ಮಫಲದ ವರ್ಷ ಆಗಲಿದೆ. ಅಂದರೆ ಕಳೆದ 3-4 ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟಕ್ಕೆ, ನೀವು ಮಾಡುತ್ತಿರುವ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ವರ್ಷ ಇದಾಗಿದೆ. ಆರ್ಥಿಕ ಸ್ಥಿತಿ, ಮನಿ. ಆರ್ಥಿಕ ವಿಚಾರದಲ್ಲಿ 2026 ನಿಮಗೆ ಸ್ಥಿರತೆಯನ್ನು ನೀಡುತ್ತದೆ. ದಿಢೀರ್ ಲಾಟರಿ ಹೊಡೆಯುವ ಯೋಗ ಇಲ್ಲದಿದ್ದರೂ ನಿಮ್ಮ ದುಡಿಮೆಗೆ ಮೋಸವಿಲ್ಲ. ಯಾರು ಸ್ವಂತ ಉದ್ಯೋಗ ಮಾಡುತ್ತಿದ್ದೀರೋ ಅಥವಾ ಕೃಷಿ ಮಾಡುತ್ತಿದ್ದೀರೋ ಅವರಿಗೆ ಈ ವರ್ಷ ಚಿನ್ನದ ಬೆಳೆ ಸಿಗಲಿದೆ. ಸಾಲದ ಬಾಧೆಗಳು ನಿಧಾನವಾಗಿ ಕರಗುತ್ತವೆ. ಆದರೆ ಒಂದು ಎಚ್ಚರಿಕೆ: ಯಾರಿಗೂ ಸಾಲ ಕೊಡಬೇಡಿ ಮತ್ತು ಆತುರಪಟ್ಟು ಹೂಡಿಕೆ ಮಾಡಬೇಡಿ. ನಿಧಾನವಾಗಿ ಇಟ್ಟ ಹೆಜ್ಜೆ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಆರೋಗ್ಯ, ಹೆಲ್ತ್. ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬಂದು ಹೋಗಬಹುದು. ಮುಖ್ಯವಾಗಿ ಮಂಡಿ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಆದರೆ ದೊಡ್ಡ ಕಾಯಿಲೆಗಳ ಭಯವಿಲ್ಲ. ಮಣ್ಣಿನ ದೀಪ ಆಯ್ಕೆ ಮಾಡಿದವರು ಪ್ರಕೃತಿಗೆ ಹತ್ತಿರವಾಗಿರಬೇಕು. ಬೆಳಿಗ್ಗೆ ವಾಕಿಂಗ್ ಮಾಡುವುದು ನಿಮಗೆ ಒಳ್ಳೆಯದು. ಸಂಬಂಧಗಳು, ರಿಲೇಶನ್ಶಿಪ್. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಯಾರು ಮದುವೆಗಾಗಿ ಕಾಯುತ್ತಿದ್ದೀರೋ ಅವರಿಗೆ 2026ರ ದ್ವಿತೀಯಾರ್ಧದಲ್ಲಿ, ಅಂದರೆ ಜೂನ್ ನಂತರ ಕಂಕಣ ಭಾಗ್ಯ ಕೂಡಿಬರಲಿದೆ. ನಿಮ್ಮ ಸಂಗಾತಿ ತುಂಬಾ ಅರ್ಥ ಮಾಡಿಕೊಳ್ಳುವವರಾಗಿರುತ್ತಾರೆ. ಪರಿಹಾರ: ನಿಮಗೆ 2026 ಅತ್ಯಂತ ಶುಭವಾಗಲು ಪ್ರತಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಒಂದು ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿ. ಇದು ನಿಮ್ಮ ಏಳಿಗೆಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ,
ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಎರಡನೆಯದು ಬೆಳ್ಳಿ ದೀಪ, ಸಿಲ್ವರ್ ಲ್ಯಾಂಪ್. ಯಾರು ಈ ಸುಂದರವಾದ ಹೊಳೆಯುವ ಬೆಳ್ಳಿ ದೀಪವನ್ನು ಆಯ್ಕೆ ಮಾಡಿದ್ದೀರೋ ನೀವು ತುಂಬಾ ಭಾವುಕರು, ಮನಸ್ಸು ತುಂಬಾ ಮೃದು, ಕಲೆ, ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಇಷ್ಟಪಡುವವರು ನೀವು. 2026 ನಿಮಗೆ ಹೇಗಿರಲಿದೆ ಗೊತ್ತಾ? ಸ್ನೇಹಿತರೆ, ಬೆಳ್ಳಿ ಚಂದ್ರನ ಕಾರಕ ಮತ್ತು ಶುಕ್ರನಿಗೆ ಪ್ರಿಯವಾದ ಲೋಹ. ಹೀಗಾಗಿ 2026 ನಿಮಗೆ ಐಶ್ವರ್ಯ ಮತ್ತು ಮನಶ್ಶಾಂತಿಯ ವರ್ಷ ಆಗಲಿದೆ. ವೃತ್ತಿ ಮತ್ತು ಹಣ, ಕರಿಯರ್ ಅಂಡ್ ಮನಿ. ವ್ಯಾಪಾರ ಮಾಡುವವರಿಗೆ ಇದು ಸುವರ್ಣಯುಗ. ವಿಶೇಷವಾಗಿ ಬಟ್ಟೆ ವ್ಯಾಪಾರ, ಹೋಟೆಲ್ ಬಿಸ್ನೆಸ್ ಅಥವಾ ಕಲೆಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ 2026ರಲ್ಲಿ ಅದ್ಭುತ ಧನಲಾಭ ಇದೆ. ನೀವು ಹೊಸ ವಾಹನ ಅಂದರೆ ಕಾರ್ ಅಥವಾ ಬೈಕ್ ಖರೀದಿಸುವ ಯೋಗ ಈ ವರ್ಷ ಪ್ರಬಲವಾಗಿದೆ. ನಿಮ್ಮ ಕೈಯಲ್ಲಿ ಹಣದ ಹರಿವು ಚೆಂದಾಗಿರುತ್ತದೆ, ಆದರೆ ಖರ್ಚು ಕೂಡ ಅಷ್ಟೇ ಇರುತ್ತದೆ. ಹಾಗಾಗಿ ಉಳಿತಾಯದ ಕಡೆಗೆ ಗಮನ ಕೊಡಿ. ಆರೋಗ್ಯ, ಹೆಲ್ತ್. ಮಾನಸಿಕ ಒತ್ತಡ ಅಥವಾ ಓವರ್ ಥಿಂಕಿಂಗ್ ನಿಮ್ಮ ಮುಖ್ಯ ಶತ್ರು. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಶೀತ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಚಂದ್ರನ ಬಲ ನಿಮಗೆ ಬೇಕಾಗಿರುವುದರಿಂದ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ 10 ನಿಮಿಷ ಕುಳಿತುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಲವ್ ಅಂಡ್ ಫ್ಯಾಮಿಲಿ. ಪ್ರೇಮಿಗಳಿಗೆ ಇದು ಅದ್ಭುತ ವರ್ಷ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು, ನಾಮಕರಣ ಅಥವಾ ಗೃಹಪ್ರವೇಶ ನಡೆಯುವ ಸಾಧ್ಯತೆ 100% ಇದೆ. ಪರಿಹಾರ: ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಧನ ಆಕರ್ಷಣೆ ಆಗುತ್ತದೆ. ಆಯ್ಕೆ 3: ಹಿತ್ತಾಳೆ ದೀಪ, ಬ್ರಾಸ್ ಲ್ಯಾಂಪ್. ಯಾರು ಈ ಸಾಂಪ್ರದಾಯಿಕವಾದ ಹಿತ್ತಾಳೆ ದೀಪವನ್ನು ಆಯ್ಕೆ ಮಾಡಿದ್ದೀರೋ ನೀವು ಸಂಪ್ರದಾಯಗಳಿಗೆ ಬೆಲೆ ಕೊಡುವವರು, ಜ್ಞಾನಿಗಳು ಮತ್ತು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವವರು ನೀವು. 2026 ನಿಮಗೆ ಏನನ್ನು ತರಲಿದೆ ಗೊತ್ತಾ? ಹಿತ್ತಾಳೆ ಗುರುವಿನ ಸಂಕೇತ. ಗುರು ಅಂದರೆ ಬೃಹಸ್ಪತಿ. ಆದ್ದರಿಂದ 2026 ನಿಮಗೆ ಜ್ಞಾನ ಮತ್ತು ಅಧಿಕಾರದ ವರ್ಷ, ಇಯರ್ ಆಫ್ ವಿಸ್ಡಮ್ ಅಂಡ್ ಪವರ್. ಉದ್ಯೋಗ, ಜಾಬ್ ಅಂಡ್ ಕರಿಯರ್. ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅಥವಾ ಪ್ರಮೋಷನ್ಗಾಗಿ ಕಾಯುತ್ತಿದ್ದೀರೋ ಅವರಿಗೆ 2026ರಲ್ಲಿ ರಾಜಯೋಗ ಕಾದಿದೆ. ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ಟೀಚರ್ಸ್, ಲಾಯರ್ಸ್ ಮತ್ತು ಬ್ಯಾಂಕ್ ಉದ್ಯೋಗಿಗಳಿಗೆ ಇದು ಉತ್ತಮ ವರ್ಷ. ಹಣಕಾಸು, ಫೈನಾನ್ಸ್. ಹಣಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ. ಪೂರ್ವಿಕರ ಆಸ್ತಿ ಅಥವಾ ಕೋರ್ಟ್ನಲ್ಲಿರುವ ಕೇಸುಗಳು ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇದೆ. ನೀವು ಬಂಗಾರವನ್ನು ಖರೀದಿಸುವ ಯೋಗ ಕೂಡ ಇದೆ. ಆರೋಗ್ಯ, ಹೆಲ್ತ್. ಸ್ಥೂಲಕಾಯ ಅಥವಾ ತೂಕ ಹೆಚ್ಚಾಗುವ ಸಮಸ್ಯೆ ಕಾಡಬಹುದು. ಲಿವರ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಬಗ್ಗೆ ಎಚ್ಚರವಹಿಸಿ. ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಶಿಕ್ಷಣ, ಎಜುಕೇಷನ್. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಉನ್ನತ ವ್ಯಾಸಂಗ ಅಂದರೆ ಹೈಯರ್ ಎಜುಕೇಷನ್ ಮಾಡಲು ವಿದೇಶಕ್ಕೆ ಹೋಗುವವರಿಗೆ 2026 ಬಾಗಿಲು ತೆರೆಯಲಿದೆ. ಪರಿಹಾರ: ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಬನ್ನಿ. ಸಾಧ್ಯವಾದರೆ ಹಳದಿ ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಧರಿಸಿ ಅಥವಾ ಕರವಸ್ತ್ರವನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಆಯ್ಕೆ 4: ಕುಬೇರ ದೀಪ ಅಥವಾ ವಿಶಿಷ್ಟ ದೀಪ, ಸ್ಪೆಷಲ್ ಕುಬೇರ ಲ್ಯಾಂಪ್. ಯಾರು ಈ ವಿಭಿನ್ನವಾದ ವಿಶಿಷ್ಟವಾದ ಕುಬೇರ ದೀಪವನ್ನು ಆಯ್ಕೆ ಮಾಡಿದ್ದೀರೋ ನೀವು ಸಾಹಸಿಗಳು. ರಿಸ್ಕ್ ತೆಗೆದುಕೊಳ್ಳಲು ಹೆದರಬೇಡಿ.
ನೀವು ಎಲ್ಲರಂತಲ್ಲ, ನಿಮ್ಮ ಆಲೋಚನೆಗಳೇ ಬೇರೆ. 2026 ನಿಮಗೆ ಅನಿರೀಕ್ಷಿತ ಬದಲಾವಣೆಗಳ ವರ್ಷ. ಇಯರ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಮಿರಕಲ್ಸ್. ಹಣ ಮತ್ತು ಅದೃಷ್ಟ, ಲಕ್ ಅಂಡ್ ಮನಿ. ನಿಮಗೆ 2026ರಲ್ಲಿ ಹಠಾತ್ ಧನಲಾಭವಾಗುವ ಯೋಗ ಇದೆ. ಲಾಟರಿ, ಶೇರ್ ಮಾರ್ಕೆಟ್ ಅಥವಾ ಮರೆತು ಹೋಗಿದ್ದ ಸಾಲ ವಾಪಸ್ ಬರುವುದು, ಹೀಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು. ನೀವು ಹೊಸ ಬಿಸ್ನೆಸ್ ಶುರು ಮಾಡಲು ಪ್ಲಾನ್ ಮಾಡಿದ್ರೆ 2026ರ ಜನವರಿ ದಾಟಿದ ನಂತರ ಶುರು ಮಾಡಿ. ದೊಡ್ಡ ಲಾಭ ಕಾದಿದೆ. ಪ್ರಯಾಣ, ಟ್ರಾವೆಲ್. ಈ ದೀಪ ಆಯ್ಕೆ ಮಾಡಿದವರಿಗೆ ದೂರದ ಪ್ರಯಾಣದ ಯೋಗ ಇದೆ. ಅದು ತೀರ್ಥಯಾತ್ರೆ ಆಗಬಹುದು ಅಥವಾ ವಿದೇಶ ಪ್ರವಾಸವೂ ಆಗಬಹುದು. ಸ್ಥಳ ಬದಲಾವಣೆ ಅಥವಾ ಮನೆ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಇದೆ. ಶತ್ರುಗಳು, ಎನಿಮೀಸ್. ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆಕಿಚ್ಚು ಪಡುವವರು ಹೆಚ್ಚಾಗಬಹುದು. ಆದರೆ ಅವರಾರರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ದೈವ ರಕ್ಷಣೆ ನಿಮ್ಮ ಜೊತೆಯಿದೆ. ಆರೋಗ್ಯ, ಹೆಲ್ತ್. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅಲರ್ಜಿ ಸಮಸ್ಯೆಗಳು ಬರಬಹುದು. ಹೊರಗಿನ ಊಟವನ್ನು ಕಡಿಮೆ ಮಾಡಿ. ಪರಿಹಾರ: ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕನಕಧಾರ ಸ್ತೋತ್ರವನ್ನು ಕೇಳಿ. ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ದೋಷಗಳು ಪರಿಹಾರವಾಗುತ್ತವೆ. ಮುಕ್ತಾಯ, ಕನ್ಕ್ಲೂಷನ್. ಸ್ನೇಹಿತರೆ, ನೋಡಿದ್ರಲ್ಲ, ನೀವು ಆಯ್ಕೆ ಮಾಡಿದ ದೀಪವು ನಿಮ್ಮ 2026ರ ಬಗ್ಗೆ ಎಂತಹ ನಿಖರವಾದ ಭವಿಷ್ಯವನ್ನು ನುಡಿದಿದೆ ಎಂದು. ನೆನಪಿಡಿ, ಈ ಭವಿಷ್ಯ ಏನೇ ಇದ್ದರೂ ಅಂತಿಮವಾಗಿ ನಮ್ಮ ಪ್ರಯತ್ನ ಮತ್ತು ದೇವರ ಮೇಲಿನ ನಂಬಿಕೆ ನಮ್ಮ ಹಣೆಬರಹವನ್ನು ಬದಲಾಯಿಸಬಲ್ಲದು. ನೀವು ಯಾವ ದೀಪವನ್ನು ಆಯ್ಕೆ ಮಾಡಿಕೊಂಡಿರಿ ಮತ್ತು ಮೇಲೆ ಹೇಳಿದ ಭವಿಷ್ಯ ನಿಮಗೆ ಅನ್ವಯ ಆಗುತ್ತಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಣ್ಣಿನ ದೀಪ ಆಯ್ಕೆ ಮಾಡಿದೆ ಅಥವಾ ನಾನು ಬೆಳ್ಳಿ ದೀಪ ಆಯ್ಕೆ ಮಾಡಿದೆ ಎಂದು ಕಮೆಂಟ್ ಮಾಡಿ. ಇದರಿಂದ ನಿಮಗೂ ಆ ದೈವಿಕ ಸಂಕಲ್ಪ ನೆರವೇರಲಿ ಎಂದು ನಾವು ಹಾರೈಸುತ್ತೇವೆ. 2026 ನಿಮಗೆ ನಿಮ್ಮ ಕುಟುಂಬಕ್ಕೆ ಐಶ್ವರ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನು ತರಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಅವರ ಭವಿಷ್ಯ ತಿಳಿಯಲಿ. ನಮ್ಮ ದೈವಿಕ ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ. ಶುಭವಾಗಲಿ. ಜೈ ಆಂಜನೇಯ.